ನಿನ್ನೆ ಅಂತೂ ರೆಕಾರ್ಡ್ಸ್ಗಳು ಸುರಿಮಳೆ ನಡೆದ್ ನಿನ್ನೆ 50 ರೆಕಾರ್ಡ್ಸ್ ಆಯ್ತು. ಅವ್ರ ಟೀಮ್ ಹೈ ಸ್ಕೋರ್ ರೆಕಾರ್ಡ್ ಆಯ್ತು. ಹೈಯೆಸ್ಟ್ IPL 6 ಒಂದು ಮ್ಯಾಚ್ ಹೈಯೆಸ್ಟ್ 6 ರೆಕಾರ್ಡ್ ಆಯ್ತು. ಒಂದು ಬೇಜಾರ ನಮ್ಮ ರೆಕಾರ್ಡ್ ಅಂದ್ರೆ ಇಲ್ಲಿ ಮನಸ್ಸು ಹಚ್ಕೊಂಡಿಲ್ಲ. ಇನ್ನೂ ಅದ ಮ್ಯಾಚ್ ಮತ್ತೆ ವಾಪಸ್ ಬರತ್ತಿಲ್ಲ. IPL ಇಂದ RCB ನಡೆಯಂಗಿಲ್ಲ. RCB ದಿಂದ IPL ನಡೀತೈತಿ. ಇರ್ಲೋ ಮಾರ ಇನ್ನೊಂದು ಹೇಳಿ, ನೀವು SRS ದವ್ರು ಎಷ್ಟೋ ರೆಕಾರ್ಡ್ ಮುರಿದ್ರು ಐತ್ಲ 49 ಅಲೌಟ್ ಆಯ್ತು ಒಂದು ರೆಕಾರ್ಡ್ ಅಂತ. ಅದು ನಮ್ಗೆ ಹೆಮ್ಮೆರು. ಅದು ನಮ್ದಲ್ಲ. ಆ ರೆಕಾರ್ಡ್ ಮುರಿದು ತೋರಿಸ್ತೀರಣ್ಣ ಅದು ಇಲ್ಲ. ಸೊ ಹೆಮ್ಮೆದಿಂದ ಹೇಳ್ಕೊತೀವಿ. ಸೊ ಅದೇನಿಲ್ಲ ಕರೆಗು. ಈಗ ನಮಗೆ ರಗಡ್ ಮಂದಿ ಟ್ರೋಲ್ ಮಾಡ್ತಾರೆ RCB ಫ್ಯಾನ್ಸ್ ಅವ್ರು. ಇಲ್ಲ, IPL ಇಂದ RCB ನಡೆಯಂಗಿಲ್ಲ. RCB ದಿಂದ IPL ನಡೀತೈತಿ. ಅದು 13 ಒಳಗೆ ರೆಕಾರ್ಡ್ ಸೃಷ್ಟಿಯಾಗಿತ್ತು ಅಂದ್ರೆ ಸೆಟ್ ಮಾಡಿದ್ರು. ಆಮೇಲೆ 11 ವರ್ಷ ಆಗಂತಲೇ ಮುರಿದಾರಂತಂದ್ರೆ ಅದು ಒಂದು ಹೆಮ್ಮೆಗಿತನೂ ಕೆಟ್ಟ ಎದುಗಳು 11 ವರ್ಷ ಕಡೆ ಆಗಿಲ್ಲ, ಯಾರ ಕಡೆನೂ ಆಗಿಲ್ಲ. ನಡೀತೈತಿ ನಮಗೆ. ಲೋ ಸ್ಕೋರ್ ನಮ್ದೈತಾರ ಹೆಮ್ಮೆತ್ಲ ಎಲ್ಲರ ಒಂದು RCB ಐತಿ. IPL ಇಂದ RCB ನಡೆಯಂಗಿಲ್ಲ. RCB ದಿಂದ IPL ನಡೀತೈತಿ. ತಲೆ ಕೆಡ್ಸಲ್ಲ ನಾವು. RCB ನೋಡ ಎಲ್ಲ ಕಡೆ ಕರೆ ಅಂದ್ರೆ RCB ಐತಿ. ನಮ್ದು ವ್ಯಾಲ್ಯೂ ಒಂದು ಕಪ್ಗಿಂತ ಹೆಚ್ಚೈತೆ ಅಂದ್ರೂ ಒಂದು ಕಪ್ ಸಂಬಂಧ ಇರ್ತೀವಿ ಅಂತಂದ್ರೆ ತಿಳ್ಕೊರಿ. ಎದಕ್ಕೆ ಹೇಳೋ ನಮ್ಮಿಂದ IPL ನಡೀತಿದ್ದ. RCB ಬಿಟ್ಟು ಹೋದ್ರೆ ಸಕ್ಸಸ್ ಆಕಾರ. ಇವತ್ತು ಶಿವಮ್ ದುಬೆ ನೋಡ್ರಿ RCB ದಾಗಿದ್ದ CSK ಸಕ್ಸಸ್ ಅದ. ಹೆನ್ರಿ ಕಾರ್ಲ್ಸನ್ ಸಕ್ಸಸ್ ಅದ. ಟ್ರಾವಿಸ್ ಹೆಡ್ ಸಕ್ಸಸ್ ಅದ. ವಿಜೇಂದ್ರ ಚಾಲು ಅದ. ಅವಾಗ ಎಲ್ಲಿದ್ರು ಸಕ್ಸಸ್ಫುಲ್ ಅದ. ನಾವು ಅದಂತೂ ಅದು ಹೈ ಸ್ಕೋರ್ ಯಾರು ಹೊಡೋದಾರೆ RCB ಅನ್ಸ. ಹೆನ್ರಿ ಕಾರ್ಲ್ಸನ್, ಟ್ರಾವಿಸ್ ಹೆಡ್ ಎಲ್ಲ RCB ಅನ್ಸ ಅವರೆಲ್ಲ. ಅವ್ನು ಕರೆ ಅಂದ್ರೆ ಅವ್ನು ನಂಗೆ ಏನು ಅನಿಸುತ್ತೆ ಎಂಟು ಕ್ಲಾಸಿನ ಬಗ್ಗೆ ಅವ್ನು ಅಂಡರ್ ರೇಟೆಡ್ ಪ್ಲೇಯರ್. ದ ಬೆಸ್ಟ್. SRH ಮೇನ್ ಅಂತಂದ್ರೆ ಅವ. ಸೊ ಪೈಲಾಡ್ದ ಇದ್ದೈತಿ ಕಾಂಟ್ರಿಬ್ಯೂಷನ್. ಈಗಲ್ಲ ಆಗಲ್ಲ. ಸೊ ಪೈಲಾಡ್ದ ಇದ ಕಾಂಟ್ರಿಬ್ಯೂಷನ್ ಐತಿ. ಆದ್ರೆ ಈ ಸಲ ಅವ ಜಿದ್ದಿಗೆ ನಿಂತಾನು. ಹೋದ ಸಲದಿಂದ ಈ ಸಲನು. ಸೊ ಅವ ಈಗ SRH ಒಂದೊಂದು ಮ್ಯಾಚ್ಗೆಲ್ಲ ಎಲ್ಲ ಮ್ಯಾಚಿಗೆ ಕ್ಲಾಸಿನ ದೇವ್ರು. ಅಭಿಷೇಕ್ ಶರ್ಮಾ ನೋ ಡೌಟ್ ಅವ ಬೆಸ್ಟ್ ಪ್ಲೇಯರ್. ಅವನ್ ಅಂಡರ್ ರೇಟೆಡ್ ಪ್ಲೇಯರ್. ಎದಕ್ಕೆ ಲಾಸ್ಟ್ ಸೀಸನು ಇದನ್ನ ಇನ್ನಿದ್ ಮ್ಯಾಚ್ ನೀವು ಅನ್ಕೊಂಡ ಅಭಿಷೇಕ್ ಶರ್ಮಾ ಬಗ್ಗೆ ಮಾತಾಡ್ತಿರ್ಬೋದು. ಆದ್ರೆ ಲಾಸ್ಟ್ ಸೀಸನ್ನಿಂದ ಆಡತಾನ. ಎದಕ್ಕೆ ನೀವು ನೋಡ್ತೀರಿ ಅಭಿಷೇಕು ಆಡ್ಯಾನ, ಮಯಾಂಕ್ ಅಗರ್ವಾಲ್ ಆಡ್ತಾನೆ, ಎಲ್ಲರೂ ಆಡ್ತಾರೆ. ಆದ್ರೆ ಮೇನ್ ಇವತ್ತು SRH ಎತ್ತಿ ಹಿಡ್ದಾರ ಅಂತಂದ್ರೆ ಎಂಟ್ರಿ ಕ್ಲಾಸ್ ರೆಕಾರ್ಡ್. ಅದು ಟ್ರಾವಿಸ್ ಹೆಡ್ 18 ಬಾಲ್ 50 ಹೊಡೆದ. ಅಭಿಷೇಕ್ 14 ಬಾಲ್ 50 ಹೊಡೆದ. ಸೊ ಅವ್ರಲ್ಲೂ ಮಸ್ತ್ ರೆಕಾರ್ಡ್ ಆಗಿದೆ ಈ ಸಲ. ನಂಗೆ ಅನ್ಸ್ಬಿಟ್ಟು ನೆಕ್ಸ್ಟ್ ಶಿಖರ್ ಧವನ್ ಅನ್ಸದ್ ನಂಗೆ ಅಭಿಷೇಕ್ ಶರ್ಮಾ ನೆಕ್ಸ್ಟ್ ಶಿಖರ್ ಧವನ್. ಸೊ ನಿನ್ನಂತೂ ರೆಕಾರ್ಡ್ ಡೇ ಐತೆ ನೋಡಪ್ಪ. ನಿನ್ನೆ ಆಚರಿಸಬೇಕಾದ್ರೆ ರೆಕಾರ್ಡ್ ಡೇ ಅಂತೇಳಿ. ಮುಂಬೈ ನೀನು ಹೆಂಗ್ ನೋಡಿದ್ರೆ ಮುಂಬೈ ನಾಯಿ ಹೊಡೆದು ನಾಯಿ. ಅಯ್ಯೋ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಶಿಪ್ ಬ್ಯಾಡ್ ಕಮಿನ್ಸ್ ಅಂತ ಒಂದೇನೆ ಬರೋದು. ಸೈಲೆಂಟ್ ಪರ್ಸನ್ ಕಾಣೋಂಗಿಲ್ಲ. ಕೇನ್ ವಿಲಿಯಮ್ಸ್ಗಿದಲ್ಲೂ ಸೈಲೆಂಟ್ ಅದ. ನಾವು ಮಾತಾಡೋದೇ ನೋಡೋಂಗಿಲ್ಲ. ಆದ್ರೆ ಮ್ಯಾನೇಜ್ಮೆಂಟ್ ಏನಿದೆ, ಟೀಮ್ ಮ್ಯಾನೇಜ್ಮೆಂಟ್ ಅನ್ನೋದ್ರಲ್ಲಿ ನಮ್ಮ RCB ಬೌಲರ್ ಬೇಕಾದ್ರೆ ಮಾರಾಯ ನೀವು ನೋಡ್ರೆ ಏನು ಒಬ್ಬೊಬ್ಬ 60 ತರ ನೋಡ್ಸ್ಕೊಳತ್ತೀರಿ. ಏನದ ಪಾಪ ಅವ ಯಾರ್ಲಿ ಎದಕ್ಕರ್ದಿಲ್ಲ. ಇಂಥ ಮ್ಯಾಚ್ಗೆ ಒಂದು ಅಂದೋ ಡೆಬ್ಯೂ ಮಾಡ್ಸ್ಯಾರ. ಅವ ಒಂದು ಇಂಟರ್ವ್ಯೂ ಹೇಳ್ದ ಬುಮ್ರಾಕಿದ್ ಬೆಟರ್ ಬೌಲರ್ ಅಂತೇಳಿ. ಗೊತ್ತಾಗ್ಲ ತಮ್ಮ ಎಷ್ಟು ಬೆಟರ್ ಅದಾನಂತಂತ. ಇವಂದು ಯಾರ್ದಾವ ಪ್ಲೇಯರ್ ಅದಾನಪ್ಪ ಸೌತ್ ಆಫ್ರಿಕಾ ಬೌಲರ್. ಅವ ಬಂದಾನ ಯಾರ ರೇಂಜಿಗೆ ಬೆವ್ತ್ಕೋತ ಬಂದಾನ. ಅದಕ್ಕಿಂತ ಡಬಲ್ ಬೆವ್ತ್ಕೋತ ಹೋಗ್ಯಾನ. ಅಲ್ಲೂ ಬುಮ್ರಾಗ ಪೆಲ್ಲ ಒಗಸ್ಬೇಕಿತ್ತು ಅವ ಬಾಲಿಂಗ್. ಸೊ ಡಿಲೇ ಮಾಡಿದ. ಎದಕ್ಕೆ ಅವಂಗ ಪ್ಲೇಯರ್ಸ್ ಸ್ಟ್ರಾಟಜಿ ಗೊತ್ತಿಲ್ಲ ಯಾರನ್ನ ಯಾವಾಗ ಆಡಿಸ್ಬೇಕಾದ. ಆದ್ರೆ ಕ್ಯಾಪ್ಟನ್ಸಿ ಇದನ್ನ ಅಲ್ಲಲ್ಲ, ಮೈಂಡ್ ಸೆಟ್ ಅಲ್ಲಲ್ಲ, ಒಂದು ಕ್ವಾಲಿಟಿ ಅಲ್ಲಲ್ಲ. ಅದು SRH ಜೊತೆ ಎಲ್ಲೋ ಡೀಲ್ ಮಾಡ್ಕೊಂಡಂಗೆ ಅನ್ಸಾಯ್ತು. ಎದಕ್ಕೆ ಹೇಳು 20 ಬಾಲ್ 25 ರನ್ ಇಲ್ಲ, 21 ಬಾಲ್ 25 ರನ್. ಅದು ಕ್ಯಾಪ್ಟನ್ಸಿ ನಾಕ್ ಅದ. ಅಯ್ಯೋ ಅವ್ನ ಸ್ಟ್ರೆಂತ್ ಚಲೋ ಐತಿ. ಗುಡ್ ಪ್ಲೇಯರ್ ಅದನ್ನ. ಕ್ಯಾಪ್ಟನ್ಸಿ ಚಲೋ ಮಾಡ್ತಂದ್ರೆ ಏನು ಆಬ್ಜೆಕ್ಟ್ ಇಲ್ಲ. ಆದ್ರೆ ಒಂದು ಓವರ್ ಕಾನ್ಫಿಡೆನ್ಸ್ ಭಾಳ ಹಾರ್ದಿಕ್ ಪಾಂಡ್ಯ ಭಾಳ ಓವರ್ ಕಾನ್ಫಿಡೆಂಟ್ಲಿ ಬರ್ತಾನೆ. ಅದೊಂದು ವೀಕ್ನೆಸ್. ಸೊ ಕ್ಯಾಪ್ಟನ್ ಆಗಿ ಫಸ್ಟ್ ಪವರ್ ಪ್ಲೇ ಬರೋದು ಆ್ಯಕ್ಚುಲಿ ಅವ್ನು ಆಲ್ರೌಂಡರ್ ಅದಾನ. ಸೊ ಅವ್ನು ಮಿಡಲ್ ಒಳಗೆ ಆಡ್ತಾರೆ. ಈಗ ನೀವು ವರ್ಲ್ಡ್ ಕಪ್ ಒಳಗೆ ನೋಡಿರ್ಬೇಕಾ, ಇಂಡಿಯನ್ ಟೀಮ್ ನೋಡ್ಬೇಕು, ಮಿಡಲ್ ಅವ್ರು ಬರ್ತಾನೆ. ಒಂದು 5-6 ಓವರ್ ಹಾಕಿ ಸ್ವಲ್ಪ ಜಲ್ದಿ ಓವರ್ ಮುಗಿಸಿ ಕೊಡ್ತಾನೆ. ಸೊ ಅದು ವರ್ಕ್ ಇದೆ. ಸೊ IPL ಬಂದಾಗ ಫಸ್ಟ್ ಬಂದು ಹೋಗೋದು ರೀಸನ್ ಏನೈತಿ ಅಂತ ನನಗೆ ಇನ್ನೂ ಅಂತ ಏನು ಗೊತ್ತಾಗ್ತಿಲ್ಲ. ಕ್ಯಾಪ್ಟನ್ಸಿ ಇದನ್ನ ಅಲ್ಲಲ್ಲ, ಮೈಂಡ್ ಸೆಟ್ ಅಲ್ಲಲ್ಲ, ಒಂದು ಕ್ವಾಲಿಟಿ ಅಲ್ಲಲ್ಲ ಅದು. ಆಮೇಲೆ ಲಾಸ್ಟ್ ನೀವು ಒಂದು 2 ಮ್ಯಾಚ್ ನೋಡಿರ್ಬೇಕು. ಸೊ ಚಲೋ ರಶೀದ್ ಖಾನ್ ಬೌಲಿಂಗ್ ಹೋಗಿ ಬಂದು GTದಾಗ ಸೋಲಾಕ್ ರೀಸನ್ ರಶೀದ್ ಖಾನ್ ಬೌಲಿಂಗ್ ಆಡ್ತಾನೆ. ಅವು ಬಂದು ಆಡ್ಬೋದಿತ್ತು. ಸ್ಪಿನ್ನರ್ ಚಲೋ ಆಡ್ತಾನ. ಟೀಮ್ ಡೇವಿಡ್ ಎದಕ್ಕೆ ಕಳಿಸ್ಬೇಕಿತ್ತು. ಸೊ ಅವ್ನಿಗೆ ಕಾನ್ಫಿಡೆನ್ಸ್ ಇಲ್ಲ ಆಡ್ತೀನಿ ಅಂತ ಹೇಳಿ ಬೌಲರಿಗೆ. ಸೊ ಟೀಮ್ ಡೇವಿಡ್ ಬಿಟ್ಟು ಔಟ್ ಆಗನ ಬಂದಾನ. ಸೊ ಮನ್ನಿ ಮ್ಯಾಚ್ ನೋಡ್ರಿ ಎಷ್ಟು 16 14 20 ಬಾಲ್ಸ್ 20 ಟೀರ್ ನೆಕ್ಸ್ಟ್ ಸ್ಟ್ರೈಕ್ ರೇಟ್ 120 ಸ್ಟ್ರೈಕ್ ರೇಟ್. SRH ಜೊತೆ ಎಲ್ಲೋ ಡೀಲ್ ಮಾಡ್ಕೊಂಡಂಗೆ ಅನ್ಸಾಯ್ತು. ಅಲ್ಲಿ ಮುಂಬೈದ ಲಿಸ್ಟ್ ಇರೋ ಸ್ಟ್ರೈಕ್ ರೇಟ್ ಎಲ್ಲರೂ 200 ಮ್ಯಾಚ್ ಸ್ಟ್ರೈಕ್ ರೇಟ್ ಐತೆ. ಸೊ ಇನ್ನೊಬ್ಬಂದು 120 ಸ್ಟ್ರೈಕ್ ರೇಟ್ ಐತೆ. ಇಲ್ಲೇ ನೀವು ತಿಳ್ಕೊಬೋದು ಅವ್ನು ಸ್ವಲ್ಪ ಹೆದರಾತಾನ. ಮೇನ್ ಆಯ್ತು ಅವಾಗ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಪ್ಲೇಯರ್ ಅಲ್ಲ. ಸೊ ನಿಂತು ಆಡಬೇಕಿತ್ತು ಒಂದು ಮ್ಯಾಚ್. ಬೆಟರ್ ಆಡಬೇಕು, ಇದಕ್ಕೆ ಚಲೋ ಆಡಬೇಕು. ಅವ ಎಲ್ಲ ಆಡನ್ 40 ರನ್ಸ್ ಬಂದಾವ. ಸ್ಕೋರ್ ಚಲೋ ಐತಿ. MIದವ್ರದ್ದು 100 ಒಂದು ರೇಂಜಿಗೆ ಹೊಂಟೈತೆ. ಸೊ ನಿಂತು ಆಡ್ಬೋದಿತ್ತು. ನಿಂತು ಆಡಲಿ ಅವ ಶಾರ್ಟ್ ಹೊಡೋದು. ವರ್ಲ್ಡ್ ಕಪ್ ಹಿಂಗೆ ಆತ. ವಿಲನ್ ಟ್ರಾವಿಸ್ ಹೆಡ್ ಒಂದು ಬಾಲ್ ನಿಂತು ಆಡಿದಂದ್ರೆ ನಾವು
ಮೇ ಬಿ ಕಪ್ ನಮ್ಮ ಕಡೆ ಇರ್ತಿತ್ತು ವರ್ಲ್ಡ್ ಕಪ್. ಇಂಡಿಯಾಸ್ ಆರ್ ಇಂಡಿಯನ್ ಫ್ಯಾನ್ ಬೇಸ್ ವಿಲನ್ ಟ್ರಾವಿಸ್ ಶೆಟ್ಟಿ ಇಂಡಿಯಾ ಎಲ್ಲಿ ಕಾಣ್ತೈತ್ಲ ಅಲ್ಲಿ ಚಾಲೂ ಮಾಡಿಬಿಡ್ತಾನೆ. ಎಸ್ ಆರ್ ಎಚ್ ಜೊತೆ ಎಲ್ಲೂ ಡೀಲ್ ಮಾಡ್ಕೊಂಡಂಗೆ ಅನ್ಸಾಯ್ತು ನನಗೆ. ಹೆಂಗೆ ಅನ್ಸಾಯ್ತು ಗೊತ್ತೇನು, ಮುಂಬೈ ಇಂಡಿಯನ್ಸ್ ಒಳಗೂ ಇಂಡಿಯಾ ಕಾಣಿತ್ಲ ಅದಕ್ಕೆ ಫಾರ್ಮ್ ತೆಗೆದು ಒಮ್ಮೆ ರೊಚ್ಚಿಗೆದ್ದ. ನಾವು ಮುಂಬೈ ಇಂಡಿಯನ್ಸ್ ಒಳಗೂ ಇಂಡಿಯಾ ತೈತಿ ಅದಕ್ಕೆ ರೊಚ್ಚಿಗೆದ್ದು ಬಿಟ್ಟಂದು ದೋಸ್ತವ ಅಂದ್ರೆ. ಸೊ ಇಲ್ಲಿ ಮುಂಬೈದಲ್ಲಿ ಈ ಟೈಪ್ ಫಾರ್ಮ್ ತೋರ್ಸಕತ್ತಾರೆ. ನನಗೆ ಹಾರ್ದಿಕ್ ಪಾಂಡ್ಯನ ಕರ್ಕೋತಾರ ಲೋಟ್ ಇರ್ತೈತೆ. ನಿಮ್ಗೆ ಕಮ್ಮಿ ಪರ್ಸೆಂಟ್ ತಂದು ಕರಿಯರ್ ಲಾಸ್ ತಾನೇ ಮಾಡ್ಕೊಳತಾನ. ಕಾಂಪಿಟೇಷನ್ ಆಯ್ತು ಇಂಡಿಯನ್ ಟೀಮ್ ಒಳಗೆ. ಅದು ಮತ್ತು ಮಿಡಲ್ ಆರ್ಡರ್ ಆಗಲಿ ಆಲ್ರೌಂಡರ್ ಪ್ಲೇಸ್ಗಾಗಲಿ ಭಾಳ ಜಗಳಾಟ ಐತಿ, ಭಾಳ ರಿಪ್ಲೇಸ್ಮೆಂಟ್ ಆಕ್ಕವು. ಸೊ ಅದನ್ನ ತಂದ ಜಾಗ ಪೊಟೆನ್ಷಿಯಲಿ ಇಟ್ಕೋಬೇಕು, ಇಲ್ಲ ತನ್ನ ಕಡೆ ಇಟ್ಕೋಬೇಕಂತಂದ್ರೆ ಇದಕ್ಕೆ ಬೆಟರ್ ಆಡಬೇಕು, ಇದಕ್ಕೆ ಚಲೋ ಆಡಬೇಕು. ಕ್ಯಾಪ್ಟನ್ ಅದಾನ ತಲೆಯಾಗಿನ ತೆಗೆದು ಪೆಲ್ಲ ಅವ ಪ್ಲೇಯರ್ ಅದಾನ. ಸೊ ಪ್ಲೇಯರ್ ಕಾಂಟ್ರಿಬ್ಯೂಷನ್ ಅವ್ ಮಾಡಕ್ಕೆ ಸ್ಟಾರ್ಟ್ ಯಾವಾಗ ಮಾಡ್ತಾನಲ್ಲ T20 ಮೇ ಬಿ T20 ಸಂಬಂಧ ಅವ ಏನೋ ವರ್ಕ್ ಮಾಡತ್ತಾನೆ. ವರ್ಲ್ಡ್ ಕಪ್ ಮುಂದೆ ಪೆಲ್ಲ ಇಲ್ಲಿ ಗೆಲ್ಸಲಿ ಅವ, ಇಲ್ಲಿ ಚೋತಂಗೆ ಆಡಲಿ. ಒಂದು ಮ್ಯಾಚ್ ಕ್ಯಾಪ್ಟನ್ ಹತ್ತು ಇಲ್ಲ ಒಂದು ಪ್ಲೇಯರ್ ಹತ್ತು ಆಡಕತ್ತಿಗೂ ಗೊತ್ತಾಕೈತೆ. ಕೊಹ್ಲಿಗೆ ಯಾವ ಮೈಂಡ್ ಸೆಟ್ ಒಳಗೆ ಅದಾನಂತಂದ್ರೆ 8 ಬಾಲ್ 28. ನೀವು ನೆನಪಿಟ್ರೆ ನಾವು ನೆನಪಿಡ್ತೀವಿ. ಥ್ಯಾಂಕ್ ಯು.